ಇಲ್ಲಿ ನೆರೆದಿರುವ ನಮ್ಮ ರೈತ ಬಂಧುಗಳೇ, ರೈತ ಮಹಿಳೆಯರೇ ಮತ್ತು ರೈತ ಬಂಧುಗಳೇ, ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರತ್ವ ವ್ಯಕ್ತಿಗಳೇ, ಮಾರ್ಚ್ 26, 2025 ನಮಗೆ ಅಧಿಕೃತ ಅಧಿಸೂಚನೆ ಹೊರಡ್ತಾರೆ. ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25 ಹಳ್ಳಿಯ 9,600 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಕ್ಕೆ ಈ ಭಾಗದ ಬಾಲಕೃಷ್ಣ, ಈ DK ಶಿವಕುಮಾರ್ ಕೈ ಜೋಡಿಸಿ ನೆರವು ಕೊಡ್ತಾವನೆ. 3 ಸಾರಿ 4 ಸಾರಿ ಶಾಸಕ ಆಗವನೆ. ಅವ್ನ ಯೋಗ್ಯತೆ ಇದ್ರೆ ಅವ್ನು ಬಂದು 2 ಪಂಚಾಯಿತಿ ರೈತರನ್ನ ಕೇಳಿ ಅಲ್ಲಿ ಸಭೆ ಮಾಡಿ, ಏನಪ್ಪ ನಾವು ಈ ಭೂ ಸ್ವಾಧೀನ ಮಾಡ್ತಾ ಇದ್ದೀವಿ ಅಂತ ಒಂದು ಮಾತು ಕೇಳಿಲ್ಲ. ನಾವು DC-ಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, AC ಅವ್ರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಕೊಟ್ಟಿದ್ದೀವಿ, GDB ಆಫೀಸಿಗೆ ಕೊಟ್ಟಿದ್ದೀವಿ, ಎಲ್ಲ ಇಲಾಖೆಗೂ ಕೊಟ್ಟಿದ್ದೀವಿ. ಯಾವ ಇವರು ಬಂದು ನಮಗೆ ಸ್ಪಂದಿಸಿಲ್ಲ, ಯಾವ ರಾಜಕೀಯನೂ ಸ್ಪಂದಿಸಲಿಲ್ಲ. ಬಾಲಕೃಷ್ಣ ಅವ್ರು ಕೇಳಿದ್ರೆ, ಬಾಲಕೃಷ್ಣ ಅವರೇ ಬಂದು ಅಲ್ಲಿ ಹೇಳಿ ಅಂದ್ರೆ ನಮ್ಮನ್ನು ಹೊಡಿತಾರೆ, ಬಡಿತಾರೆ, ಪರ್ಕೆ ಹೊಡಿತಾರೆ, ನಾವು ಬರಲ್ಲ ಅಂತ ಹೇಳ್ತಾರೆ. ಏನು ಸ್ವಾಮಿ ಇದು? ಇಲ್ಲೇನಾಗಿದೆ ಅಂದರೆ, ಪೂರ್ವಕ್ಕೆ ಪಶ್ಚಿಮಕ್ಕೆ ಋಷಭ ನದಿ ಹರಿತಾ ಇದೆ, ಪೂರ್ವಕ್ಕೆ ಸುವರ್ಣಮುಖಿ ನದಿ ಹರಿತಾ ಇದೆ. ಈ 2 ಭಾಗದಲ್ಲಿ 9,600 ಎಕರೆ ಭೂಮಿ ಇದೆ. ಇಲ್ಲಿ 10 ಲಕ್ಷ ತೆಂಗು, ಅಡಿಕೆ, ಮಾವು, ಸಪೋಟ, ಹಲಸೆ ಹೆಂಗೆ ಸಮೃದ್ಧಿಯಾಗಿ ಬದುಕ್ತಾವ್ರೆ ನಮ್ಮ ರೈತರು. ಆದರೂ 80% ರೈತರು ಬರೀ 1 ಎಕರೆ, 2 ಎಕರೆ, ಅರ್ಧ ಎಕರೆ, 10 ಕುಂಟೆ, 5 ಕುಂಟೆಲಿ ಪಾಲ್ದಾರಿಕೆ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ತಿಂಗಳಿಗೆ 6 ಲಕ್ಷದಿಂದ 7 ಲಕ್ಷ ಲೀಟರ್ ಹಾಲು ಈ ಭಾಗದಿಂದ ಹಾಕ್ತಾ ಇದ್ದಾರೆ. ಸಮೃದ್ಧಿಯಾಗಿ ಬದುಕ್ತಾ ಇದ್ದಾರೆ. ಯಾರೋ ಒಬ್ರು ಶ್ರೀಮಂತ ಚೋಳರು ಅವ್ರ ಜೊತೆಲಿ ಸೇರ್ಕೊಂಡು, ಇದು ಫಲವತ್ತಾದ ಭೂಮಿ ಅಲ್ಲ, ಇದು ಇದ್ರ ಭೂಮಿ, ಇದು ಹಾಲು ವಿಷ, ಎಳ್ನೀರು ವಿಷ, ಇದೀಶ ಅಂತ ಹೇಳ್ತಾರೆ ಸ್ವಾಮಿ. ಮೊನ್ನೆ DK ಶಿವಕುಮಾರ್ ಹೇಳ್ತಾರೆ, ಅವ್ರ ಕಣ್ಣು ಕಪ್ಪಳ ಕಿವಿ ಏನೂ ಇಲ್ವೇನೋ, ಇದು ಬಂಜರು ಭೂಮಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಬಾಲಕೃಷ್ಣ ಅವರು ಸ್ಪಂದಿಸ್ತಾರೆ. ಯಾಕೆ ಅಂದರೆ ಇವ್ರ ಮಂತ್ರಿಗೆ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಬಾಲಕೃಷ್ಣನ ಜೊತೆ ಕೈ ಜೋಡಿಸಿ ನಮ್ಮನ್ನ ಇವ್ರನ್ನ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಬಾಲಕೃಷ್ಣ ಅವರು ಮೊನ್ನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಅವರ ಸ್ವತಂತ್ರಕ್ಕೆ ರೋಡ್ ಶೋ ಬಂದಾಗ ಹಾರ್ವಳ್ಳಿಲಿ ಹೇಳ್ತಾರೆ, ನೀವು ಭೂಮಿ ಕೊಡಬೇಡಿ, ನಾನು ಕೆರೆಗಳಿಗೆ ನೀರು ತುಂಬಿಸ್ಕೊಡ್ತೀನಿ, ಭೂಮಿ ಮಾರಾಟ ಮಾಡಿ ನೀವು ಬೆಂಗಳೂರು ಆದಿವಾಸಿಯಾಗಿ ವ್ಯಾಪಾರ ಮಾಡಕ್ಕೆ ಹೋಗಬೇಡಿ, ಭೂಮಿ ಉಳಿಸ್ಕೊಳ್ಳಿ, ಚಿನ್ನದ ಬೆಲೆ ಅಂತ ಹೇಳ್ತಾರೆ. ಅವ್ರಿಗೂ ನಮಗೂ ಹೊಂದ್ಕೊಂಡ ಸ್ವಾಮಿ. ನಮ್ದು ಅನ್ನದ ಬೆಲೆ ಭೂಮಿನ ಯಾಕೆ ಇವ್ರು ಕಿತ್ಕೋಬೇಕು? ಅವ್ರಿಗೆ ಬೇರೆ ಒಂದು, ನಮಗೆ ಬೇರೆ ಒಂದು ದ್ರೋಹನ ಇದು ಅಂತ ಹೇಳ್ತಾರೆ. ಆದರೆ ಇಲ್ಲಿ 3 ಸಾರಿ 4 ಸಾರಿ ಗೆದ್ದು ಬಾಲಕೃಷ್ಣ ಅಂಥದ್ದೊಂದು ಮಾತು ಹೇಳಿಲ್ಲ, ನಮ್ಮ ಹತ್ರ ಬರಲಿಲ್ಲ. ದಬ್ಬಾಳಿಕೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ ಅಂತಾರೆ. ಆದರೂ ಆ ಮಾತು ಬಂದು ನಾವು ಧರಣಿ ಸ್ಥಳದಲ್ಲಿ ಕೂತಿರೋ ಸ್ಥಳದಲ್ಲಿ ಬಂದು ನಿಮ್ಮ ಭೂಮಿ ಬಿಡಲ್ಲ ಅಂತ ಹೇಳ್ಬಿಟ್ರೆ ಅವತ್ತೇ ನಾವು ಭೂಮಿ ಬಿಟ್ಟು ಕೊಟ್ಬಿಡ್ತೀವಿ. ನಾವು ಯಾವ ಧರಣಿನೂ ಮಾಡಲ್ಲ. ಆಯ್ತದ ಹೇಳಕ್ಕೆ ಆಗಲಿಲ್ಲ. ಈ DK ಶಿವಕುಮಾರ್ ಹೇಳ್ತಾರೆ, ನಾವು DC ಆಫೀಸ್ಗೆ ಒಂದು ಮನವಿ ಪತ್ರ ಕೊಡಕ್ಕೆ ಹೋದಾಗ, ನಿಮ್ಮ ಕೈಯಿಂದ ಏನಾಯ್ತದೋ, ಏನು ಮಾಡ್ತಿರೋ, ನಾನೇನು ಮಾಡೋಕ್ಕಾಗಲ್ಲ ಅಂತಾರಲ್ಲ. ಇವ್ರ ಹತ್ತಿ 3 ತಿಂಗಳಾಗದಲ್ಲ, ಒಂದನಿ ಮಳೆ ಇಲ್ಲ, ರೈತರು ಸಾಯ್ತಾವ್ರೆ. ವರ್ಣನ್ ಹೇಳಕ್ಕಾಗಲ್ವ? ಇವರು ಹೇಳ್ಬೋದಲ್ಲ, ಆಗಲ್ಲ ಸಮಯ. ರೈತರು ಮಾತ್ರ ಇದು ಕಸ ಕಟ್ಟಿ ಕಂಡಂಗೆ ಕಾಣ್ತಾರೆ. ಆ ದೇವತೆಗಳು ಹೇಳಕ್ಕಾಗಲ್ವ ಇವರು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.